ನಮ್ಮ ಹುಡುಗಿ ನನ್ನ ಬರ್ತ್ಡೇ ಸರ್ಪ್ರೈಸ್ ಪ್ಲಾನ್ ಮಾಡ್ತಾವ್ರೆ ಗಾಯ್ಸ್. ಬೇಜಾರಾಯ್ತು ಗಾಯ್ಸ್. 1, 2, 3 17 Pro Max ನೋಡೋಣ. ಮನೆಯವರು ಇಲ್ಲೇ ಇದ್ದಾರೆ. ಇವಾಗ ಸ್ವಲ್ಪ ಕರೆಕ್ಟಾಗಿ ಬುದ್ಧಿ ಕಲಿತೆ. 500 ರೂಪಾಯಿ ಕೊಟ್ಟು 3 ಬಾಟ್ಲ್ ಇಸ್ಕೊಂಡು ಹೋಗ್ತಾ ಇದ್ದೀವಿ. Okay, let's go. ಗಾಯ್ಸ್ ನಮ್ಮ ಹುಡುಗಿ ನನ್ನ ಬರ್ತ್ಡೇ ಸರ್ಪ್ರೈಸ್ ಪ್ಲಾನ್ ಮಾಡ್ತಾವ್ರೆ ಗಾಯ್ಸ್. ಅದು ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ದಾರೆ ಗಾಯ್ಸ್. ಎಲ್ಲ ಕಡೆ ಬಾಯ್ ಬಿಡಿಸಿದ್ದೀನಿ ಗಾಯ್ಸ್. ನನಗೆ ಸಂಜೆನೆ ಎಲ್ಲ ಮೊನ್ನೆನೆ ಹೇಳ್ಬಿಟ್ಟ. ಆಯ್ತು, ಏನ್ ಪ್ಲಾನ್ ಹೇಳಿ ಗುಪ್ತಾ? ನೀವು ಸ್ಟ್ಯಾಚು ಆಗ್ಬಿಡಿ ರೇ. ಕ್ಯೂಟ್ ಆಗಿ ಕಾಣ್ತಿದ್ದೀರಾ, ತೋರ್ಸ್ರಿ ತೋರ್ಸ್ರಿ. ಗೊತ್ತಾ ನಿಮ್ಗೆ? ಗೊತ್ತಾ ರಿಯಾಲಿಟಿ ಗೊತ್ತಾ? ರೇ ರಶ್ಮಿಕಾ ಮಂದನ ತರ ಇದ್ದೀರಾ ಅಂತ ಹೇಳ್ತೀರಾ, ತೋರ್ಸ್ರಿ ಫೇಸ್ ಹೇಳಿ. ಬರ್ತ್ಡೇ ಪ್ಲಾನ್ಸ್ ಏನು? ನಾವೇನು ಪ್ಲಾನ್ ಮಾಡಿಲ್ಲಪ್ಪ. ಹೌದಾ, ಸರಿ. ಹಾಗೆ ನಾನು ನನ್ನ ಪ್ಲಾನ್ ಮಾಡ್ಕೊಳ್ಳಾ. 26, 27 ನಾನು ಊರ್ಗ್ ಹೋಗ್ತಾ ಇದೀನಿ ಆಕ್ಚುಲಿ. ಸರಿ, ಹಾಗೆ ಆಗ್ಲಿ ಗೈಸ್. 26, 27 ಬರ್ತ್ಡೇ ನಂದು. 27 ನನ್ನ ಬರ್ತ್ಡೇ. ನನಗೋಸ್ಕರ ಯಾರು ಪ್ಲಾನ್ ಮಾಡ್ತಾ ಇಲ್ಲ. ಎಲ್ಲರಿಗೂ ಕೇಳಿದೆ, ಎಲ್ಲ ಇಲ್ಲ ಅಂತಿದ್ದಾರೆ. ಅದಕ್ಕೆ ನಾನೇ ಪ್ಲಾನ್ ಮಾಡಿ ಎಲ್ಲಾದ್ರೂ ಹೋಗೋಣ ಅಂತ ಟಿಕೆಟ್ ಬುಕ್ ಮಾಡ್ತಾ ಇದ್ದೀನಿ ಎಲ್ಲಾದ್ರೂ ಈಗ. ಸೊ ನೋಡಿ, ಈ ವ್ಲಾಗಲ್ಲಿ ಟಿಕೆಟ್ ಬುಕ್ ಮಾಡ್ತೀನಿ. ಓಕೆ ಗುಪ್ತಾ? ಹ್ಯಾಪಿ ಜರ್ನಿ ಇನ್ಸ್ಟಾ. ಥ್ಯಾಂಕ್ ಯು ಗುಪ್ತಾ. ಬಾಯ್. ಹ್ಯಾವ್ ಅ ಸೇಫ್ ಜರ್ನಿ, ಸೇಫ್ ಫ್ಲೈಟ್. ಥ್ಯಾಂಕ್ ಯು ಗೈಸ್. ನಮ್ಮ ಮಾವದು ಸೇಮ್ ಡೇ ಬರ್ತ್ಡೇ. ಸೊ ಮಾವ ವ್ಲಾಗ್ ನೋಡ್ತಿರ್ತಾರೆ, ಏನು ಜಾಸ್ತಿ ಹೇಳಂಗಿಲ್ಲ. ಬನ್ನಿ ಹೋಗೋಣ ಗಾಯ್ಸ್. 500 ರೂಪಾಯಿ ಕೊಟ್ಟು 3 ಬಾಟ್ಲ್ ಇಸ್ಕೊಂಡು ಹೋಗ್ತಾ ಇದ್ದೀವಿ. ಏನೋ ಬಿಸ್ಲರಿ ಕುರ್ದು ಸಾಕಾಗಿತ್ತು. ಡಿಫ್ರೆಂಟ್ ಆಗಿ ನೀರು ಟ್ರೈ ಮಾಡೋಣ ಅಂತ ಹೋಗಿ 3 ಬಾಟ್ಲ್ ಎತ್ತಿದ್ವಿ. ಬಿಲ್ ನೋಡಿದ್ರೆ 500 ರೂಪಾಯಿ. ಓಕೆ, ಟ್ರೈ ಮಾಡೋಣ ಅಂದರೆ ಇದು ಸ್ಪಾರ್ಕ್ಲಿಂಗ್ ವಾಟರ್, ಇದು ನಾರ್ಮಲ್ ಮಿನರಲ್ ವಾಟರ್. ನಾರ್ಮಲ್ ಅಲ್ಲ, ಇದು ಮಿನರಲ್ ವಾಟರ್. ಕೇಸ್ ಗಟ್ಟಲೆ ಬಂದಿರೋದು 500 ರೂಪಾಯಿಗೆ. ಓಕೆ ಗೈಸ್, ಸೊ ಇವತ್ತು ನೀವು ತಮ್ಮನೇಲಿ ಟೈಟಲ್ ನೋಡಿದ್ದೀರಾ. ಈ ಕಡೆ ಐಫೋನ್ ಇಲ್ಲಿರೋದು. ಇವತ್ತು ನಾವು 17 Pro Max ತೊಗೊಳಕ್ಕೆ ಬಂದಿದ್ದೀವಿ. ಕತೆ ಏನು ಅಂದರೆ, ನನಗೆ ಇಷ್ಟು ದಿನ ಏನೂ ಅನಿಸ್ಲೇ ಇಲ್ಲ ತೊಗೋಬೇಕು ಅಂತ. ಇಲ್ಲಾಂದ್ರೆ ನಾನು ಯೂಶಲಾಗಿ ಅಪ್ಗ್ರೇಡ್ ಪಟ್ಟಂತ ಮಾಡಿಬಿಡ್ತೀನಿ. ಬಟ್ ಮೊನ್ನೆ ನನ್ನ ಫ್ರೆಂಡ್ಸ್ ಬಂದಿದ್ರು. ಅವಾಗ ಏನೋ ನೀನೇನು 15 Pro Max ಯೂಸ್ ಮಾಡ್ತಿದ್ಯಾ ಅಂದ್ಬಿಟ್ರು. ಅವಾಗ ನಾನು ಯೋಚನೆ ಮಾಡಿದೆ, ಓಕೆ 17 Pro Max ಯೂಸ್ ಮಾಡಿಲ್ಲ ಅಂದರೆ ಮೇನ್ಲಿ ನಾನು ಕ್ರಿಯೇಟರ್ ಆಗಿ ಜನ ನನ್ನ ಒಂಥರ ನೋಡ್ತಾರೆ ಅಂತ ಜನರಿಗೋಸ್ಕರ ತೊಗೋತಾ ಇಲ್ಲ. ಬಟ್ ಐ ರಿಯಲೈಸ್, ಓಕೆ ಕ್ವಾಲಿಟಿನೂ ಇಂಪ್ರೂವ್ ಮಾಡಬೇಕು. ನಮ್ಮ ಬ್ಲಾಗಲ್ಲಿ ತುಂಬ ಕಾಮೆಂಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಗಿದೆ, ನಿಮ್ಮ ಬ್ಲಾಗ್ ಕ್ವಾಲಿಟಿ ಡೌನ್ ಆಗಿದೆ ಅಂತ. ಸೊ ಫಾರ್ ದ್ಯಾಟ್ ರೀಸನ್ ಇವತ್ತು ನಾವು 1, 2, 3 17 Pro Max ನೋಡೋಣ ಬನ್ನಿ. ಸೊ ಇಲ್ಲಿ 17 Pro ಇದೆ, Pro Max ಇದೆ. ಆರೆಂಜ್. ಬೋತ್ ಆಫ್ ದಮ್ ಆರೆಂಜ್. ಸೊ 17 Pro ಒನ್ ಇಸ್ ಫೈನ್. ಇದರಲ್ಲೂ ಕಲರ್ ನಾವು ಆರೆಂಜ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಈಗ ನಾನು 2 ಫೋನ್ ತೊಗೊಳ್ತಾ ಇರೋದು. 512 GB 1 TB. ಸೊ ನೋಡೋಣ ಬನ್ನಿ ಯಾವ ಕಲರ್ ಸಿಗುತ್ತೆ ಅಂತ. ಗೈಸ್ ಸ್ಟಾಪ್ ಗ್ರೇಟ್. ಗೈಸ್ ನನ್ನ ಲೈಫಿನ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ಕೇಳಿ. ನೀವು ನಿಮ್ಮ ಬ್ಯಾಂಕ್ ಕಾರ್ಡ್ಗಳು ಹುಷಾರಾಗಿ ಇಟ್ಕೊಳ್ಳಿ. ಇದೆಲ್ಲ ನಾನು ಎಲ್ಲಿಂದನೂ ಕಲ್ತಿಲ್ಲ, ಇವಾಗ ಎಕ್ಸ್ಪೀರಿಯನ್ಸ್ಗಳಿಂದ ಕಲಿತಾ ಇದ್ದೀನಿ. ಸೊ ಕಾರ್ಡು ಎಷ್ಟು ಇಂಪಾರ್ಟೆಂಟ್ ಅಂತ ನಂಗೆ ಈಗ ಅರ್ಥ ಆಗ್ತಿಲ್ಲ. ನಾನು ಯೂಶಲ್ ಆಗಿ ಕಾರ್ಡ್ಗಳನ್ನ ಸೇಫ್ ಆಗಿ ಇಟ್ಟಿಲ್ಲ ತುಂಬಾ. ಅಂದ್ರೆ ನಾನು ಕಲ್ತೇ ಇಲ್ಲ ಅದೆಲ್ಲ ಏನಕ್ಕೆ ಇಂಪಾರ್ಟೆಂಟು. ಫೋನ್ ಪೇ ಇದ್ರೆ ಸಾಕು, ಕ್ಯಾಶ್ ಇದ್ರೆ ಸಾಕು ಅನ್ನೋದು ನಾನು ಮಾತ್ರ ಕಲ್ತಿರೋದು. ಸೊ ಇಲ್ಲಿ ನಂದೀಗ UPI ಟ್ರಾನ್ಸ್ಫರ್ ಆಗಲ್ಲ ಅಷ್ಟು ಅಮೌಂಟ್. ಅಂದ್ರೆ ನಾನು 2 ಫೋನ್ ತೊಗೊಳ್ತಿರೋದು, ಒಂದು 1 TB, ಒಂದು 512 GB. ಸೊ UPI ಟ್ರಾನ್ಸ್ಫರ್ ಆಗಲ್ಲ, ಅದಕ್ಕೆ ಕಾರ್ಡೇ ಬೇಕು. ಸೊ ನನ್ನ ಹತ್ರ ಕಾರ್ಡ್ ಇಲ್ಲ. ಕಾರ್ಡ್ ಇದ್ರೂ ಒಂದು ಲಿಮಿಟ್ ಇಲ್ಲ ಅಷ್ಟು. ಸೊ ಐ ರಿಯಲೈಸ್ ನೌ, ಓಕೆ ವೈ ಇಟ್ ಈಸ್ ಇಂಪಾರ್ಟೆಂಟ್ ಒಂದು ಕಾರ್ಡ್ನ ಕ್ಲೀನಾಗಿ ಎತ್ತಿಟ್ಟು ನಿಮ್ಮ ಜೊತೆ ಇಟ್ಕೊಳ್ಳೋದು ಅಂತ. ಸೊ ಇದು ನಾನು ಕಲ್ತಿದ್ರಿಂದ ನಿಮಗೂ ಹೇಳ್ತಾ ಇದ್ದೀನಿ. ಸೊ ಇವತ್ತು ನಾನು ಐಫೋನ್ ತೊಗೊಳಕ್ಕಾಗಲ್ಲ, ಬಿಕಾಸ್ ನನ್ನ ಹತ್ರ ಕಾಸಿದೆ, ತೊಗೊಳಕ್ಕಾಗುತ್ತೆ. ಆದರೆ ನನ್ನ ಕಾರ್ಡ್ ಇಲ್ಲ ಟ್ರಾನ್ಸ್ಫರ್ ಮಾಡೋಕ್ಕೆ, ಅಕೌಂಟ್ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಅಲ್ಲಿ UPI ನಂದು ಲಿಮಿಟ್ ಇಲ್ಲ, ಅಷ್ಟು ಪೇಮೆಂಟ್ ಆಗಲ್ಲ. 4 ಲಕ್ಷ ಹತ್ರ ಆಗುತ್ತೆ ಈಗ ನಾನು 2 ಫೋನ್ ತೊಗೊಂಡ್ರೆ. UPI ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ. ಸೊ ಫಾರ್ ದ್ಯಾಟ್ ರೀಸನ್ ನಾನು ಬೇರೆಯವ್ರ ಕಾರ್ಡಲ್ಲಿ ಪೇ ಮಾಡಿದ್ರೆ ನಾನು ನನ್ನ GST ಏನೇನೋ ಇರುತ್ತೆ. ಸೊ ನಮ್ಮ ಅಕೌಂಟೆಂಟ್ ಅದೆಲ್ಲ CA ನಮ್ಗೆ ಅದೆಲ್ಲ ನಿಮ್ದ್ರಲ್ಲೇ ತೊಗೊಳ್ಳಿ ಅಂತ ಹೇಳಿದ್ದಾರೆ. ಸೊ ಆಯಿತು, ಈಗ ನಮ್ಮ ಬ್ಯಾಂಕ್ಗೆ ಹೋಗಿ ಫಸ್ಟು ನನ್ನ ಕಾರ್ಡ್ ಎಲ್ಲ ಕಳೆದೋಗ್ಬಿಟ್ಟಿದೆ. ಎಲ್ಲ ಬ್ಯಾಂಕ್ದು ಒಂದು ಬ್ಯಾಂಕ್ ಇದೆ, ಅದಕ್ಕೆ ಲಿಮಿಟ್ ಇಲ್ಲ. ಸೊ ಈಗ ಹೋಗಿ ನಾನೆಲ್ಲ ಬ್ಯಾಂಕ್ಗೂ ಕಾರ್ಡ್ಸ್ನ ಅಪ್ಲೈ ಮಾಡಬೇಕು. ದಿಸ್ ಇಸ್ ದ ಸಿಚುವೇಶನ್ ರೈಟ್ ನೌ. ಸೊ ನನ್ನ ಜೊತೆಗೆ ನೀವು ಕಲ್ತ್ಕೊಳ್ಳಿ, ಬಿಕಾಸ್ ಇದೆಲ್ಲ ನಾನು
ಯಾರನ್ನೂ ನೋಡಿ ಕಲಿಯೋಕ್ಕೂ ಆಗಲ್ಲ. ಇಲ್ಲ ಚಿಕ್ಕ ವಯಸ್ಸಿಂದ ನಾವು ಯಾರು ನಮ್ಮ ಅಪ್ಪ ಅಮ್ಮ ಎಲ್ಲ ಕಾರ್ಡ್ ಇಂಪಾರ್ಟೆಂಟ್ ಅನ್ನೋದು ಅವರಿಂದ ಕಲ್ತಿಲ್ಲ. ಸೊ ದಟ್ ಈಸ್ ವಾಟ್ ಐ ಲರ್ನ್ಟ್ ನಾವು. ಓಕೆ, ಅದಕ್ಕೆ ನಾನು ಯಾರ್ಯಾರಿದ್ದಾರೆ ಈಗಿಂದಾನೇ ನಿಮ್ಮ ಕಾರ್ಡ್ಗಳನ್ನೆಲ್ಲ ಹುಷಾರಾಗಿ ಇಟ್ಕೊಳ್ಳಿ. ಬೇಜಾರಾಗ್ತಿದೆ. ನನ್ನ ಬರ್ಡೇಗೂ ನಾನು ರ್ಯಾಡೋ ತೊಗೋಬೇಕು ಅಂತಿದ್ದೆ. ದುಬೈಯಲ್ಲೂ ನಾನು ರ್ಯಾಡೋ ತೊಗೋಬೇಕು ಅಂತ ಹೋದಾಗ ಹಿಂಗೆ ಆಯಿತು, ಗಾಡಿ ಇಶ್ಯೂ ಆಯಿತು. ಸೊ ಅವಾಗಲೂ ನಾನು ಬುದ್ಧಿ ಕಲ್ತಿರ್ಲಿಲ್ಲ. ಇವಾಗ ಸ್ವಲ್ಪ ಕರೆಕ್ಟಾಗಿ ಬುದ್ಧಿ ಕಲಿತೆ. ಕಾರ್ಡ್ ಇಂಪಾರ್ಟೆಂಟ್ ಸಮೀರ್ ಅಂತ. ಅವಾಗ ನಮ್ಮ ದೊಡ್ಡಮ್ಮ ಒಬ್ರಿಗೆ ಮಾತ್ರ ವಾಚ್ ತೊಗೊಂಡ್ವಿ. ಆಮೇಲೆ ನಾನೇ ಅಂದ್ಕೊಂಡೆ ಓಕೆ ಇಂಡಿಯಾಗೆ ಹೋಗಿ ನನಗೆ ತೊಗೊಳ್ಳೋಣ ಅಂತ. ಬಟ್ ಇಲ್ಲಿ ಹಿಂಗಾಯ್ತು. ಇಟ್ಸ್ ಓಕೆ, ಹ್ಯಾಪನ್ಸ್ ಫಾರ್ ಅ ಗುಡ್ ರೀಸನ್. ನಾನು ನನ್ನ ನೋವಲ್ಲಿದ್ರೆ ಇವನ್ ಖುಷಿಲಿದ್ದಾನೆ. ಇಲ್ಲಿ ಪಾಸ್ತಾ ಆರ್ಡರ್ ಮಾಡಿ ಕೂತವನೆ ಗೈಸ್. ನಾನು ಬ್ಯಾಂಕ್ ಕ್ಲೋಸ್ ಆಗುತ್ತೆ, ಬೇಗ ಹೋಗ್ಬೇಕು, ಏನ್ ಹಿಂಗಾಯ್ತು ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಅಲ್ಲೋಗಿ ಪಾಸ್ತಾ ಆರ್ಡರ್ ಮಾಡಿ ಬಂದವನೆ. ಫ್ರೆಂಡ್ಸ್ ಇಂದ ದೂರ ಇರಿ ಗೈಸ್, ಇಂಥ ಫ್ರೆಂಡ್ಸ್ ಇಂದ ದೂರ ಇರಿ. ಟೆನ್ಷನ್ ಮಾಡ್ಕೋಬಹುದು, ಆರಾಮಾಗಿ ಯೋಚನೆ ಮಾಡೋದಕ್ಕೆ ಏನಾಗ್ತದೆ ಏನು ಅಂತ. ಅವಾಗ ಎಲ್ಲ ಕರೆಕ್ಟ್ ಆಗಿ ಆಗ್ತದೆ. ಆರಾಮಾಗಿ ಯೋಚನೆ ಮಾಡ್ಬೇಕು. ಒಂದೊಂದು ಸ್ಪೂನ್ ಅಲ್ಲಿ ಒಂದೊಂದು ಯೋಚನೆ. ಚೆನ್ನಾಗಿದೆ. ಬೇಜಾರಾಯ್ತು ಗೈಸ್. ಓಕೆ, ಎವ್ರಿಥಿಂಗ್ ಇಸ್ ಅ ಲೆಸನ್ ಟು ಬಿ ಲರ್ನ್ಡ್. ಚಿಕ್ಕವರಿದ್ದಾಗ ನಾವಪ್ಪ ATM ಕಾರ್ಡ್ಗೆ ಹೋಗ್ಬಾರೋ ಅಂತ ಹೇಳಿದ್ರೆ ಸಂಜೆಗೆ ಕರ್ಕೊಂಡು ಹೋಗ್ತಿದ್ವಿ. ಸಂಜೆಗೆ ಅವಾಗ ATM ಪಿನ್ ಹಾಕೋದು ಹೆಂಗೆ, ATM ಯೂಸ್ ಮಾಡೋದು ಹೆಂಗೆ ಅಂತ ಅವನಿಗೆ ಗೊತ್ತಿದ್ದು. ನಮಗೆಲ್ಲ ಕಲಿಸಿದ್ದ ಅವನು ATM ಯೂಸ್ ಮಾಡೋದು ಹೆಂಗೆ ಅಂತ. ಅದಕ್ಕೆ ಈಗಲೂ ನನಗೆ ಕಾರ್ಡ್ನ ಆನ್ಲೈನೇ ಮಾಡ್ಬೋದು, ಈಗ ಬ್ಯಾಂಕ್ ಹೋಗೋದು ಬೇಡ, ಚೆಕ್ ಬುಕ್ ಆನ್ಲೈನೇ ಮಾಡ್ಬೋದು, ಎಲ್ಲನೂ ಆನ್ಲೈನೇ ಮಾಡ್ಬೋದು ಅಂತ ಹೇಳ್ತವನೆ. ಅದಕ್ಕೆ ಕೂತ್ಕೊಂಡು ನೋಡ್ತಾ ಇದ್ದೀನಿ. ಓದಿರ್ಬೇಕು, ಎಜುಕೇಶನ್ ಇರಬೇಕು. ಎಜುಕೇಶನ್ ಇಸ್ ಇಂಪಾರ್ಟೆಂಟ್. ರೈಸ್ ಘಮ ಘಮ ಅಂತ ಇದೆ. ಇವನ್ ಜೊತೆ ಡೇಟಿಗೆ ಬರೋ ಥರ ಆಯ್ತಲ್ಲ ನನ್ನ ಜೀವನ ಇವತ್ತು. ನಾವು ಡೇಟಿಗೆ ಬಂದಿರೋದು ಸಂಜೆ ಇಲ್ಲಿ. ಇಬ್ಬರೇ ಡೇಟಿಗೆ ಬಂದಿದ್ದೀವಿ ನಾವು ಇಲ್ಲಿ. ಪಾಸ್ತಾ ತಿನ್ನೋ ಡೇಟ್. ಓಕೆ ಮುದ್ದು, ತಗೊಳ್ಳಿ. ಪನ್ನೀರಾ, ಮಶ್ರೂಮಾ, ಚಿಕನ್. ಚೆನ್ನಾಗಿದೆ. ನಾನು ಲಂಚ್ ಮಾಡಬೇಕು, ಅದಕ್ಕೆ ಚಿಕನ್ ತೊಗೊಂಡಿದ್ದೀನಿ. ಗೈಸ್ ನನ್ನ ಫೋನ್ದು ಬ್ಯಾಟ್ರಿ ಫುಲ್ ಸತ್ತೋಗ್ಬಿಟ್ಟಿದೆ ಇನ್ನೊಂದು. ಸೊ ಈಗ ಅಲ್ಲಿ ಚಾರ್ಜ್ ಕೊಟ್ಬಿಟ್ಟು ಇಲ್ಲಿ ತಿನ್ನಕ್ಕೆ ಕೂತಿದ್ದೀನಿ. ಹೆಲ್ತಿ ಫುಡ್. ಈ ರ್ಯಾಡೋ ಮುಂದೆ ಬಂದಾಗೆಲ್ಲ ನಾನು ಸ್ಟಾಪ್ ಮಾಡ್ಕೋತೀನಿ. ಬಟ್ ಬರೋಣ, ಆದಷ್ಟು ಬೇಗ ಬರೋಣ. ನನ್ನ ಡ್ರೀಮ್ ವಾಚ್ ಗೈಸ್ ರ್ಯಾಡೋ. ಈಗ ಸದ್ಯಕ್ಕೆ ಸ್ಮಾಲ್ ಡ್ರೀಮ್, ಬಿಗ್ ಡ್ರೀಮ್ ತುಂಬ ಇದೆ. ಸ್ಮಾಲ್ ಡ್ರೀಮ್ ಫಾರ್ ನಾವು. 1 ಮಿಲಿಯನ್ ತಗೊಳ್ತೀನಿ ಅಂದಿದ್ದೆ. ನಮ್ಮ ಶಶಾಂಕ್ ಅವರು, ಮಗ ಬೇಡ ಮಗ, ಸುಮ್ಮನೆ ಇರೋ ಮಗ, ಯಾಕೆ ಮಗ ಅಷ್ಟು ಖರ್ಚು ಮಾಡ್ತೀಯಾ, ಬಿಡು ಮಗ, ಅಯ್ಯೋ ಯಾಕೆ ಮಗ, ಇರೋ ವಾಚ್ ಹಾಕೋ ಮಗ, ಹಂಗೆ ಹಿಂಗೆ ಅಂತೇಳಿ ತಲೆ ಕೆಡ್ಸ್ಬಿಟ್ಟ. ಬಟ್ ಇದ್ರ ಮುಂದೆ ಬಂದಾಗೆಲ್ಲ ಅವ್ನ ಮಾತನ್ನ ಇಗ್ನೋರ್ ಮಾಡಿ ನನ್ನ ಮನ್ಸಿನ ಮಾತು ಕೇಳಬೇಕು ಅನ್ಸುತ್ತೆ. ಅದನ್ನ ಯಾವತ್ತು ಮಾಡ್ತೀನಿ ಅಂತ ಗೊತ್ತಿಲ್ಲ, ಬಟ್ ಆದಷ್ಟು ಬೇಗ ಮಾಡಿಬಿಡ್ತೀನಿ. ಗೈಸ್ ಇಲ್ಲೇ ಓಡಾಡ್ತಾ ಇದ್ವಿ, ಹಂಗೆ ಝಾರಾ ಅದು ಇದು ಎಲ್ಲ ಹೋಗಿ ನೋಡ್ಕೊಂಡು ಬರ್ತಾ ಇದ್ದೀನಿ ಆಚೆ. ಏನು ಇಷ್ಟ ಆಗ್ತಾಯಿಲ್ಲ, ಮೂಡ್ ಆಫ್ ಆಗಿಬಿಟ್ಟಿದೆ. ಇವತ್ತು ಫುಲ್ ಜೋಶಲ್ಲಿ ಬಂದೆ. ನನ್ನ ಪ್ರಕಾರ ಆಗೋಗುತ್ತೆ, ಎರಡು ಕಡೆ 2 UPI ಮಾಡಿದ್ರೆ ಆಗೋಗುತ್ತೆ ಅಂದ್ಕೊಂಡು ಬಂದೆ. ಬಟ್ ಆಗಿಲ್ಲ. ಅನ್ನೋ ನೋವಿದೆಯಲ್ಲ ಗೈಸ್, ಆ ನೋವು. ಹೋಗ್ತಾ ಒಂದು ಕಾಫಿ ಕುಡ್ಕೊಂಡು ಹೋಗೋಣ. ಫೈನಲಿ ಹೊರಟಿದ್ದೀವಿ. ಏನು ಬಿಸಿಲು ಅಪ್ಪಪ್ಪ ಆಗ್ತಲ್ಲ ಗೈಸ್. ನಿಮಗೆ ದುಬೈ ನೆನಪಾಗ್ತಿದೆ, ಆ ರೇಂಜಿಗೆ ಬಿಸಿಲು ಆಗ್ಬಿಟ್ಟಿದೆ ಇಲ್ಲಿ. ದುಬೈ, ಥೈಲ್ಯಾಂಡು, ಮಲೇಷ್ಯಾ ಎಲ್ಲ ಕಡೆನೂ ಹಿಂಗೆ ಬಿಸಿಲಿತ್ತು. ಅಲ್ಲಿ ತುಂಬ ಹ್ಯೂಮಿಡ್ ಜಾಸ್ತಿ, ಬಟ್ ಇಲ್ಲಿ ಅಷ್ಟು ಹ್ಯೂಮಿಡ್ ಇಲ್ಲ. ಅಂದರೆ ಅಂಟಂಟ್ ಅನ್ನಲ್ಲ, ನಮ್ಮ ಬೆಂಗಳೂರಲ್ಲ ಅಂಟಂಟ್ ಅನ್ಸಲ್ಲ ಬಾಡಿ. ಬಟ್ ತುಂಬ ಒಂದೊಂದ್ಸರಿ ಅನಿಸುತ್ತೆ, ಯೂಶಲಾಗಿ ಅನಿಸಲ್ಲ. ಬನ್ನಿ, ಇವತ್ತು ನಾನು ನನ್ನ ಡೇನ ಫುಲ್ ಫ್ರೀ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ಇವತ್ತು ಐಫೋನ್ ತೊಗೊಳಕ್ಕೆ ಹೋಗಬೇಕು ಅಂತೆಲ್ಲ, ಫೈಲ್ ಟ್ರಾನ್ಸ್ಫರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಬೇರೇನು ಕೆಲಸ ಹಾಕ್ಕೊಂಡಿರಲಿಲ್ಲ. ಮನೆಗೆ ವಾಪಸ್ ಹೋಗಿ ಸ್ವಲ್ಪ ಹೊತ್ತು ಚಿಲ್ ಮಾಡೋಣ. ತುಂಬ ದಿನ ಆಗಿತ್ತು ಮನೇಲಿ ಕೂತು, ಆರಾಮಾಗಿ ಕೂತು. ಇವತ್ತು ಆರಾಮಾಗಿ ಕೂರೋಣ ಬನ್ನಿ. ಸೊ ನಾನು ಇದನ್ನು ಝಾರಲ್ಲಿ ತೊಗೊಂಡಿದ್ದೆ, ಟಿ ಶರ್ಟ್. ಯಾರು ನಂಬ್ತಾ ಇಲ್ಲ, ಝಾರಲ್ಲಿ ತೊಗೊಂಡಿದ್ಯಾ, 500 ರೂಪಾಯಿ ಟಿ ಶರ್ಟ್ ಥರ ಇದೆ. 500 ರೂಪಾಯಿ ಟಿ ಶರ್ಟ್ ಥರ ಇದೆ ಅಂದ್ಬಿಟ್ರು ಗೈಸ್. ತುಂಬ ಬೇಜಾರಾಗೋಯ್ತು. ನನ್ನ ಟೇಸ್ಟ್ ಇಷ್ಟು ಕೆಡ್ದಾಗಿದೆಯಾ, ನನ್ನ ಔಟ್ಫಿಟ್ ಸೆಲೆಕ್ಷನ್ ಟೇಸ್ಟು ಅಂತ. ಎಷ್ಟಿರ್ಬೋದು ಅಂದರೆ 500-600 ರೂಪಾಯಿ ಇರುತ್ತೆ ಅಂದ್ಬಿಟ್ರು. ಮಾಲಿಂದ ವಾಪಸ್ ಬಂದು ಸ್ವಲ್ಪ ಚಿಲ್ ಮಾಡೋಣ ಅಂದ್ಕೊಂಡೆ. ಆಮೇಲೆ ಈಗ ನಾನು ನೇಹ ಒಂದು ಸ್ವಲ್ಪ ಆಚೆ ಹೋಗಿ ಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಬಟ್ ವ್ಲಾಗ್ ಕಮ್ಮಿ ಮಾಡ್ತೀನಿ, ವ್ಲಾಗ್ ಮಾಡಲ್ಲ. ಆ್ಯಕ್ಚುಲಾಗಿ ವ್ಲಾಗ್ ಮಾಡಬಾರ್ದು ಅಂದ್ಕೊಂಡಿದ್ದೀನಿ. ಹೋಗಿ ಬಂದ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಬಟ್ ಅದೇ ಅಲ್ಲಿ ಒಂದ್ಸರಿ ಹೋಗಿ ಮತ್ತೆ ಒಂದ್ಸರಿ ಟ್ರೈ ಮಾಡೋಣ. UPI ಮಾಡಿ ಫೋನ್ ತೊಗೋಬೋದಾ, ಒಂದಾರು ಫೋನ್ ತೊಗೋಬೋದಾ ಅಂತ ಒಂದು ಟ್ರೈ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಬಂತು ಅಂದರೆ ಒಂದು ಇಸ್ಕೊಂಡು ಬರೋದು, ಇಲ್ಲಾಂದರೆ ನೋಡೋಣ ಏನಾದ್ರು.
ಬೆಳಗ್ಗೆ ಬಂದಾಗ ಆಗಿಲ್ಲ, ಈಗ ಬಂದು ಟ್ರೈ ಮಾಡಿದ್ವಿ, ಏನೇನೋ ಮಾಡೋದಕ್ಕೆ ನನ್ನ ಲಿಮಿಟ್ ಸ್ವಲ್ಪ ವರ್ಕ್ ಆಗಿದ್ದಕ್ಕೆ ಐ ಗಾಟ್ ಓನ್ಲಿ ಒನ್ ಫೋನ್, ಬರೀ ಒಂದೇ ಒಂದು ಸಿಕ್ತು. 70 Pro Max 512 GB ಇದು ಒಂದೇ ಸಿಕ್ಕಿದ್ದು, ಇನ್ನೊಂದು ನಾಳೆ ಬಂದು ಇಸ್ಕೋಬೇಕು ಗೈಸ್. ಸೊ ಒಂದೇ ಒಂದು ಫೋನ್ ತೊಗೊಂಡು ಹೊರಟಿದ್ದೀವಿ, ಮನೆಯವರು ಇಲ್ಲೇ ಇದ್ದಾರೆ. ಸೊ ಇನ್ನೊಂದು ಫೋನು ಮೇ ಬಿ ನಾಳಿದ್ದಂಗೆ ಬಂದು ಲಿಮಿಟ್ ಎಕ್ಸಿಟ್ ಆದಮೇಲೆ, ಲಿಮಿಟ್ ಎಲ್ಲ ಸೆಟ್ ಆದಮೇಲೆ ಮತ್ತೆ ಬಂದು ಇಸ್ಕೋಬೇಕು. ಇಲ್ಲ ಕಾರ್ಡ್ ಅಷ್ಟೊಂದು ಬರುತ್ತೆ, ಅಷ್ಟರಲ್ಲಿ ಆಗುತ್ತಾ? ಓಕೆ, ನಾಳೆ ಆಗುತ್ತಂತೆ, ನಾಳೆ ಬಂದು ಇನ್ನೊಂದು ಇಸ್ಕೊಂಡು ಹೋಗೋಣ ಗಾಯ್ಸ್. ಸೊ ನಿನ್ನೆ ಹೋಗಿ ನಾವು 17 Pro Maxದು 512 GB ತೊಗೊಂಡ್ವಿ. ಬಟ್ ನಮ್ಮ ಟೀಮ್ ಅವರೆಲ್ಲ 512 GB ಸಾಲಲ್ಲ, 1 TB ಬೇಕು, ಮತ್ತು 2 ಫೋನ್ ಬೇಡ, ಒಂದೇ ಫೋನ್ ಸಾಕು, ಮತ್ತು ಕ್ಯಾಮ್ರಾ ಎಲ್ಲ ತೊಗೊಳೋದಿದೆ. ಸೊ ಅದಕ್ಕೆ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಅದಕ್ಕೆ ಈಗ ಇದನ್ನು 512 GB ನಾನೇನು ತಂದಿದ್ದೀನಿ ಅದನ್ನು ರಿಟರ್ನ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ನಾಳೆ ಬ್ಲಾಗಲ್ಲಿ ರಿಟರ್ನ್ ಆಗುತ್ತಾ ಇಲ್ವಾ ಅಂತ ನಾನು ನರ್ವಸ್ ಆಗಿದ್ದೀನಿ, ಆಗುತ್ತಾ ಇಲ್ವಾ ಅಂತ. ಆದರೂ ಓಕೆ, ಇಲ್ಲ ಅಂದರೆ ಏನಾಗುತ್ತೆ ನೋಡೋಣ. ನಾನು ನಿನ್ನೆ ಅವ್ರ ಜೊತೆ ಆಚೆ ಹೋಗಿ ಅಲ್ಲಿ ಜಾಸ್ತಿ ವ್ಲಾಗೇ ಮಾಡಿಲ್ಲ, ತುಂಬ ಕಮ್ಮಿ, ಬರೀ ಫೋನ್ ತೊಗೊಂಡು ವ್ಲಾಗ್ ಮಾಡಿದ್ದು. ಆದಮೇಲೆ ಲೇಟಾಗಿ ಮನೆಗೆ ಬಂದೆ, ಒಂದು 10:30 ಹಂಗಾಯಿತು, ಬಂದು ಮಲ್ಕೊಂಬಿಟ್ಟೆ. ಸೊ ನಾನು ಟೂ ಸ್ಟ್ರೆಸ್ಡ್. ಸೊ ನೋಡಿದ್ರೆ ನಾನು 2 ಫೋನ್ ತೊಗೊಳಕ್ಕೆ ಹೋದೆ, ಬಟ್ ಟ್ರಾನ್ಸಾಕ್ಷನ್ ಲಿಮಿಟ್ ಇಶ್ಯೂಯಿಂದ ಆಗಿಲ್ಲ. ಒಳ್ಳೇದಕ್ಕೆ ಆಗಿತ್ತು, ನಾನು ಹೇಳಿದ್ವಾ ಏನೇ ಆದರೂ ಒಳ್ಳೇದಕ್ಕಾಗುತ್ತೆ ಅಂತ. ಈಗ ನಮ್ಮ ಟೀಮವ್ರು ಏನು ಹೇಳ್ತಿದ್ದಾರೆ, 2 ಫೋನ್ ಬೇಕಾಗಲ್ಲ, ಒಂದು ಸಾಕು. ಮತ್ತು ನಾನೀಗ ಮೇನ್ಲಿ ಇದೆಲ್ಲ ತೊಗೊಳ್ತಿರೋದು ನನ್ನ ಕ್ವಾಲಿಟಿ ಇಂಪ್ರೂವ್ ಮಾಡೋಕ್ಕೆ, ಒಂದು ಕ್ಯಾಮ್ರಾಸ್ ಅದೇನೋ ಬೈ ಮಾಡ್ತಾಯಿದ್ದೀವಿ. ಸೊ ಅದ್ರ ಮೇಲೆ ಇನ್ನೂ ಜಾಸ್ತಿ ಇನ್ವೆಸ್ಟ್ ಮಾಡಿ, ತುಂಬ ಬೇರೆ ಇದೆ. ಸೊ 2 iPhone ಬೇಕಾಗಲ್ಲ, ವೇಸ್ಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು. ಸರಿ ಆಯಿತು, ಈಗ ಇದು 512 GB 1 TB ಮಾಡ್ಕೊಳಕ್ಕೆ ಹೋಗ್ತಾ ಇದ್ದೀನಿ. ಈ ವ್ಲಾಗ್ ಸ್ವಲ್ಪ ಚಿಕ್ಕದಾಗಿತ್ತು, ಸ್ವಲ್ಪ ಸ್ಟ್ರೆಸ್ಸಲ್ಲಿದ್ದೆ ಆ್ಯಂಡ್ ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ಇನ್ನು ಒಳ್ಳೊಳ್ಳೆ ವ್ಲಾಗ್ಸ್ ಬರ್ತದೆ. ನನ್ನ ಬರ್ಡೇ ಬರ್ತಾ ಇದೆ, ವೆಯ್ಟ್ ಫಾರ್ ಇಟ್. ಕ್ರೇಜಿ ವ್ಲಾಗ್ಸ್ ಬರೋದಿದೆ, ನನ್ನ ಬರ್ಡೇ ಗಿಫ್ಟು ನಾನು ತೊಗೊಳ್ಳೋದೇನು ತೊಗೊಳ್ತೀನಿ ನನಗೆ, ಅದೆಲ್ಲ ನೋಡಿ ಈ ವ್ಲಾಗ್ನಲ್ಲಿ ಎಂಡ್ ಮಾಡ್ತೀನಿ. ಲವ್ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡ್ಕೊಂಡು ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ನೆಕ್ಸ್ಟ್ ವ್ಲಾಗ್ ನಾಳೆ. ಥ್ಯಾಂಕ್ಸ್ ಮಚ್ ವಾಚಿಂಗ್, ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್. ಏನಾಗಲಿ ಮುಂದೆ ಸಾಗುನಿ